ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ? ವೈನಾಡ್ಗೆ ಹೋಗ್ತಿದ್ದೀವಿ. 3 ಗಂಟೆಗೆ ಹೊರಟಿದ್ದೀವಿ. ನಮ್ಮ ತಾಯಿಯವರು 3 ಗಂಟೆಗೆ ಎದ್ದು ನಮ್ಮೆಲ್ಲ ಕಳಿಸ್ಕೊಡಕ್ಕೆ ಎದ್ದಿದ್ದಾರೆ. ಇವಾಗ ಇನ್ನೊಂದು ಇಬ್ರು ಜನ ಪಿಕ್ ಮಾಡಬೇಕು. ಬೀರೇಶ್, ಸೂರಜ್ನ ಪಿಕ್ ಮಾಡ್ಕೊಂಡು ಹೋಗೋಣ, ಬನ್ನಿ, ಲೆಟ್ಸ್ ಗೋ. ಇವಾಗ ನಾವು ಬೀರೇಶ್ ಅವ್ರ ಮನೆ ಹತ್ರ ಬಂದಿದ್ದೀವಿ. ಇವರು 3 ಗಂಟೆಗೆ ರೆಡಿ ಆಗ್ರಿ ಅಂದ್ರೆ 4 ಗಂಟೆ ಆಯ್ತು, ಇನ್ನೂ ರೆಡಿ ಆಗಿಲ್ಲ. 4 ಗಂಟೆಗೆ ಹೊರಡೋದಿಕ್ಕೆ ನಾವು 1 ಗಂಟೆಯಿಂದ ವೇಟ್ ಮಾಡ್ಸಿ ಇವಾಗ ಬರ್ತಿದ್ದಾರೆ. ಏನ್ ತಿಳ್ಬೇಕು? ಏನ್ರಿ ಬೀರೇಶ್ ಅವ್ರ, ಇವಾಗ ಬಂದಿದ್ದೀರಾ ನೀವು? 3 ಗಂಟೆ ಅಂದ್ಬಿಟ್ಟು ಇವಾಗ ಬಂದಿದ್ದೀರಲ್ಲ ಅಂತ. ನಿಮ್ಗೆ ಏನು ಅನ್ನಿಸ್ತಿದೆ ಅಂದ್ರೆ ಇವಾಗ ಹೇಳಿ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಇದು ತೋಟ ನಮ್ದೆ. 100 ರೂಪಾಯಿ ಕೇಳ್ದ. ಆಮೇಲೆ ಎಷ್ಟು ಜನ ಇದೀರ ಅಂತ ಕೇಳ್ಬಿಟ್ಟು 250 ರೂಪಾಯಿ ಹಾಕ್ಬಿಟ್ಟು ಹೋಗುವಂತ ಸಾಕು ಬಿಡೋಣ ಅಂತ. ಟಿಕೆಟ್ ತಗೊಂಡು ನಾವು ಪ್ರೈವೇಟ್ ವೆಹಿಕಲ್ಸ್ ಅಲೋ ಮಾಡಲ್ಲ, ಸೊ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಿದ್ದೀವಿ. ಒಬ್ಬರಿಗೆ 60 ರೂಪೀಸ್ ಏನೋ ತಗೊಳ್ತಾರೆ. 70 ಗರ್ಲ್ಸ್ಗೆಲ್ಲ ನಮ್ಮ ಸಿದ್ದರಾಮಯ್ಯ ಇರೋದ್ರಿಂದ ಫ್ರೀ ಅವ್ರಿಗೆ. ಬನ್ನಿ ಹೋಗೋಣ. ಫ್ರೀ ಟಿಕೆಟ್ ತಗೊಂಡು ಎಷ್ಟು ಖುಷಿನೂ ಬರ್ತಿದ್ದಾರೆ ನೋಡಿ. ಮುಖದಲ್ಲಿ ಮಂದಹಾಸ. 70 ರೂಪಾಯಿ ಉಳಿಸ್ಬಾರ ನಮ್ಮ ಮಂದಹಾಸ ಅವ್ರಿಗೆ. ಅಂತ ಫ್ರೀ ಸಿದ್ದರಾಮಯ್ಯಂಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವೆಲ್ಲ. ಇವಾಗ ಮೇಲೆ ಬಂದಿದ್ದೀವಿ ಬಸ್ಸಲ್ಲಿ. ಚಳಿಗೆ ಎಲ್ಲ ಅಲ್ಲಾಡ್ಬಿಟ್ಟು ಬಸ್ಸಲ್ಲಿ ಬಂದು ಕೂತಿದ್ದಾರೆ. ಬಸ್ಸಲ್ಲಿ ಇನ್ನೂ ಯಾರು ಬಂದೇ ಇಲ್ಲ. ಚಳಿ ಅಂತ ಎಲ್ಲ ಬಂದು ಕೂತ್ಕೊಂಡಿದ್ದಾರೆ. ಯಾರು ಬಸ್ಸಲ್ಲಿಲ್ಲ. ಇವಾಗ ರೆಸಾರ್ಟಿಗೆ ಬಂದ್ವಿ. ಬ್ಲ್ಯಾಕ್ ಫಾರೆಸ್ಟ್ ರೆಸಾರ್ಟ್ ವೈನಾಡ್ ರೀಚ್ ಆಗಿದ್ದೀವಿ. ಫುಲ್ಲು ಮಳೆ. ಎಲ್ಲ ಕುತ್ಕೊಂಡಿದೀವಿ. ರೂಮ್ ಕ್ಲೀನ್ ಮಾಡ್ತಿದಾರಂತೆ. ಒಂದು 20 ಮಿನಿಟ್ಸ್ ವೇಟ್ ಮಾಡಿ ಅಂತ ಹೇಳಿದ್ದಾರೆ, ಸೊ ವೇಟಿಂಗ್. ಇವಾಗ ರೆಸಾರ್ಟ್ ಅಲ್ಲಿ ಎಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ದೇವೆ. ಹಾಯ್. ಫುಲ್ ಚಳಿನಾ? ನೀವಿಬ್ರಕ್ಕೆ ಇಳಿರಿ. ಫುಲ್ ಚಳಿ. ಇವಾಗ 6 o'clock ಈವ್ನಿಂಗ್ ಅಲ್ಲಿ ಸ್ವಿಮ್ಮಿಂಗ್ ಇಳಿತಿದ್ದೀವಿ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಡೇ 2. ಇವಾಗ ಎದ್ದು ರೆಡಿಯಾಗಿದ್ದೀವಿ. ಮಳೆ ಬರ್ತಿದೆ, ಅಲ್ಲೂ ಹಂಗೆ ಆಗಿದ್ದೀವಿ. ತಿಂಡಿ ತಿನ್ನೋಣ ಅಂತ ಹೋಗ್ತಿದ್ದೀವಿ. ತಿಂಡಿ ವೈನಾಡ್ ಫೇಮಸ್ ಪಿಕ್ಕು ಮಾಡಿದ್ದಾರೆ. ಆ್ಯಂಡ್ ಸಮಥಿಂಗ್ ಗೀರ್ ಗ್ರೇವಿ ಟೈಪ್, ಆ್ಯಂಡ್ ವೆಜ್ ಕರಿ ಆ್ಯಂಡ್ ಪೂರಿ. ಟೀ ಇದೆ. ಚೆನ್ನಾಗಿದೆಯಾ ಬಿರೇಶ್?
ಸಕ್ಕತ್ತಾಗಿದೆ. ಚೆನ್ನಾಗಿದೆ ಟಿಫನ್. ಚೆನ್ನಾಗಿದೆ. ಟಿಫನ್ ಹೆಂಗಿದೆ? ಇಲ್ಲಿಂದ ಹೊರಟಿದ್ದೀವಿ, ಚೆಕ್ಔಟ್ ಆಯಿತು, ತಿಂಡಿ ತಿನ್ಕೊಂಡು ಹೊರಟ್ವಿ. ಇವಾಗ ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗೋದು ಅಂತ ಡಿಸೈಡ್ ಮಾಡಿಲ್ಲ, ಹೋಗಿ ನೋಡೋಣ ಆನ್ ದ ವೇ. ಇದೇ ನಾವು ಇದ್ದಿದ್ದು ಸ್ಟೇ ಬ್ಲ್ಯಾಕ್ ಫಾರೆಸ್ಟ್ ರೆಸಾರ್ಟ್ ಅಂತ. ಇದು ತುಂಬ ಚೆನ್ನಾಗಿದೆ. ರೆಸಾರ್ಟ್ ಬಿಟ್ಟಿದ್ದೀವಿ ಇವಾಗ. ಎಲ್ಲ ಕಣ ಹೇಳ್ಬೇಕಾದ್ರೆ ನೆಕ್ಸ್ಟು ಕರ್ನಾಲ್ ಲೇಕ್ ಹೋಗ್ತಿದ್ದೀವಿ. ಅದು ನೆಕ್ಸ್ಟ್ ಬನಸಾರ. ರೆಸಾರ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಐಸ್ಕ್ರೀಮ್ ಬೇಕಾ? ತಗೊಂಡೋಣ, ಹಿಡ್ಕೊಳಕ್ ಆಗುತ್ತಾ? ಇವಾಗ ನಾವು ವೈನಾಡ್ ಅಡ್ವೆಂಚರ್ ಕ್ಯಾಂಪ್ ಕಾರ್ನಾಡ್ ಲೇಕ್ ಬಂದಿದ್ದೀವಿ. ಬೋಟಿಂಗ್ ಇದೆ ಇಲ್ಲಿ, ಮತ್ತೆ ಕಯಾಕಿಂಗ್ ಇದೆ, ಬ್ಯಾಂಬೂ ರಾಫ್ಟಿಂಗ್, ಚಿಲ್ಡ್ರನ್ಸ್ ಪಾರ್ಕ್, ಜಾಗಿಂಗ್ ಏರಿಯಾ, ವಾಟರ್ ಫೌಂಟೇನ್ ಎಲ್ಲ ಇದೆ. ಇದೇ ಬ್ಯೂಟಿಫುಲ್ ಆದ ಲೇಕ್, ತುಂಬ ಚೆನ್ನಾಗಿದೆ. ಬೋಟಿಂಗ್ ಇದೆ ಅಂತ ಚೆನ್ನಾಗಿದೆ ಲೇಕ್ ಮಾತ್ರ. ಬಾಣಾಸುರ ಸಾಗರ್ ಡ್ಯಾಮ್ ಬಂದಿದ್ದೀವಿ ಇವಾಗ. ಫುಲ್ಲು ಮಳೆ. ಸಖತ್ ಗಾಳಿ ಇಲ್ಲ. ಫುಲ್ಲು ಮಳೆ ಇಲ್ಲಂತೂ. ಈ ಮಳೆ ವೀರೇಶ್ವರ ಎಲ್ಲೋಗಿದ್ದೀರಾ? ಅಷ್ಟು ಗಾಳಿ ಬರ್ತಾ ಇದೆ ಇಲ್ಲಿ, ತುಂಬಾ ಗಾಳಿ. ಈ ಕಟಿಂಗ್ ಶಾಪ್ ಅಲ್ಲಿ ಸ್ಪ್ರೇ ಮಾಡ್ತಾರಲ್ಲ, ಕಟಿಂಗ್ ಮಾಡ್ತಾರೆ, ಅದೇ ತರನೇ ಇತ್ತು. ಮಳೆ ಆ ಥರ 6 ಇಂಚಿಗೆ ಬರ್ತಾ ಇದೆ. ಎಲ್ಲ ಚಿಕ್ಕ ಮಕ್ಳು ತರ ಜೋಕಾಲಿ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಇವನೊಬ್ಬ ದೊಡ್ಡ ಲೋ ಕಟ್ಟಾಗುತ್ತೆ ಕಣ, ಹುಷಾರು ಕಣ. ಕಾಲೇತು ನಾಗರಹೊಳೆ ಫಾರೆಸ್ಟ್ ಅಲ್ಲಿ ಇದೀವಿ ಇವಾಗ. ನವಿಲು ನೋಡಿ, ಎಲ್ಲ ನವಿಲು. ನಿಮ್ಗೆ ಕಾಣಿಸ್ತಿಲ್ಲ ಅನ್ಸುತ್ತೆ, ಅಬ್ಸರ್ವ್ ಮಾಡಿ ನೋಡಿ, ಕಾಣಿಸ್ಬೋದು. ಮುಂದೆ ಯಾವ್ದಾರು ಪ್ರಾಣಿ ಕಾಣಿಸಿದ್ರೆ ತೋರಿಸ್ತೀನಿ ನಿಮಗೆ. ಜಿಂಕೆಗಳು ನೋಡಿ ಹೆಂಗಿದೆ, ಇಲ್ಲಿ ಜಿಂಕೆ ತುಂಬಾ ಚೆನ್ನಾಗಿದೆ ನೋಡಿ. ಆ ಥರ ಕೊಂಬಿರೋದು ಕೃಷ್ಣ ಮೃಗ ಅಂತ ಹೇಳ್ತಾರೆ ಅದನ್ನ. ವೈನಾಡ್ ಮುಗಿಸ್ಕೊಂಡು ಮೈಸೂರಲ್ಲಿ ಹನುಮಂತ ಪುಲಾವ್ ತಿನ್ಕೊಂಡೋಗೋಣ ಅಂತ ಬಂದಿದ್ದೀವಿ. ಫುಲ್ಲು ಸ್ಟ್ರೈನ್ ಆಗ್ಬಿಟ್ಟಿದ್ದಾರೆ ಎಲ್ಲ ತಯಾರಿ ಆಗೋರೆ ತಿನ್ನಕ್ಕೆ. ಸ್ಟ್ರೈನ್ ಏನಾಗಿಲ್ಲ ಅಲ್ಲಿ. ಇವನೇ ಅದರಲ್ಲಿ. ಊಟ ಹೆಂಗಿತ್ತು? ಹನುಮಂತ ಬಿರಿಯಾನಿ ಸಖತ್ತಾಗಿತ್ತು. ಈಗ ಸ್ವಲ್ಪ ಎನರ್ಜಿ ಬಂತು. ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಈ ಟ್ರಿಪ್ಪಲ್ಲಿ ಊಟ ಕೊಡ್ಸಿದ್ದು ಮಾತ್ರ, ಊಟ ನಿಮ್ಗೆ ತಿಂದಿದ್ದು ಅಂದ್ರೆ ಇದೊಂದೇ. ಹೌದೌದು, ಕೇರಳ ಫುಡ್ ಸೆಟ್ ಆಗಲ್ಲ. ಚೆನ್ನಾಗಿದೆ. ನೀವು ಮೈಸೂರಿಗೆ ಬಂದಾಗ ಅಲ್ಲ, ಯಾವುದೋ ಹನುಮಂತ ಪಲಾವ್ ತಿನ್ನಿ, ಅದಾದ್ಮೇಲೆ ಮೀಟ್ ಮಾಡಿ ತ್ರಿವೇಣಿ ಐಸ್ ಕ್ರೀಮ್ ಅಂತೂ ಮಿಸ್ಸೇ ಮಾಡಬೇಡಿ, ತಿನ್ಕೊಂಡು. ಐಸ್ ಕ್ರೀಮ್ ಮಾತ್ರ ತುಂಬ ಚೆನ್ನಾಗಿದೆ. ವೈನಾಡ್ ಟ್ರಿಪ್ ಅಂತ ಇಂತ ಮುಗೀತು. ಇವಾಗ ಎಲ್ಲರೂ ಕೇಳ್ಕೊಂಬರೋಣ ಟ್ರಿಪ್ ಹೆಂಗಿತ್ತು ಅಂತ. ಟ್ರಿಪ್ಪು ಅವರೇ ನಿಮ್ಗೆ ಹೆಂಗಿತ್ತು ಟ್ರಿಪ್ಪು? ಸೂಪರ್ ಆಗಿತ್ತು. ಚೆನ್ನಾಗಿತ್ತಾ? ಮನಸ್ಸಾರ ನಿಮಗೆ? ಫುಲ್ ಎಂಟರ್ಟೈನ್ಮೆಂಟ್, ಫುಲ್ ಎಂಜಾಯ್ಮೆಂಟ್, ಸಖತ್. ವೀರೇಶ್ ಅವರೇ? ನೋ ವರ್ಡ್ಸ್, ನೋ ಕಮೆಂಟ್ಸ್. ನೀವಿಬ್ರು ಅನುಷಾ, ಭೂಮಿ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತಾ?
ನಿಮ್ಗೆ ಏನು ಅನಿಸ್ತು? ಸೂಪರ್ ಆಗಿತ್ತು. ಇನ್ನೊಂದ್ಸತಿ ಹೋಗೋಣ ಅಂತೀರಾ ಎಲ್ಲ? ವಯನಾಡ್ ಬಿಟ್ಟು ಬೇರೆ ಕಡೆ ಹೋಗೋಣ, ಯಾಕಂದ್ರೆ ನೋಡಿದ್ವಲ್ಲ ಆಲ್ರೆಡಿ. ಓಕೆ ಓಕೆ, ಇಲ್ಲಿಗೆ ನಮ್ಮ ಬ್ಲಾಗ್ ಮುಗೀತು. ಇಲ್ಲ ಮುಗ್ದಿಲ್ಲ, ಇಲ್ಲ ಬೆಂಗಳೂರು ಹೋಗ್ತಾ ಇದೀವಿ, ಸ್ವಲ್ಪ ಆದ್ಮೇಲೆ ಮುಗಿಯೋದು.